ರಾಜ್ಯದಲ್ಲಿ ಸಂಕ್ರಾಂತಿ ರಾಜಕಾರಣ ಮತ್ತೆ ಶುರುವಾಗ್ಬಿಟ್ಟಿದೆ. ರಿವೀಲ್ ಆಗ್ತಾ ಇದೆಯಾ, ಒಂದೊಂದೇ ತೆರೆದುಕೊಳ್ತಾ ಇದೆಯಾ ಇಲ್ಲಿ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆ ಒಪ್ಪಂದ. 2.5 ವರ್ಷಗಳಿಗೆ ಅಧಿಕಾರ ಹಂಚಿಕೆ ಆಗುತ್ತಾ? AICC ಮಟ್ಟದಲ್ಲಿಯೇ ಅಧಿಕಾರ ಹಂಚಿಕೆಯ ಮಾತು ನಡೆದಿದೆಯಾ? AICC ಲೆವೆಲ್ನಲ್ಲೇ 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ DK ಶಿವಕುಮಾರ್ ಅವರು ಅಂತೇನಾದರೂ ಅಧಿಕಾರ ಹಂಚಿಕೆಯ ಮಾತು ನಡೆದಿದೆಯಾ? 2025ರ ಸೆಪ್ಟೆಂಬರ್ ತಿಂಗಳಿಗೆ ಅಧಿಕಾರ ಹಸ್ತಾಂತರವಂತೆ ಅಂತ ಗುಸುಗುಸು ಶುರುವಾಗಿದೆ. ಅಧಿಕಾರ ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಹಾಗಾದರೆ ಒಪ್ಕೊಂಡ್ಬಿಟ್ಟಿದ್ದಾರಾ? ಸರ್ಕಾರ ಅಧಿಕಾರಕ್ಕೆ ಬರುವ ವೇಳೆಗೆ ಎದುರಾಗಿದ್ದು ಇದೇ ಕುರ್ಚಿ ಲಾಬಿ. ಸಿದ್ದರಾಮಯ್ಯನವರು ಒಂದು ಕಡೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ, DK ಶಿವಕುಮಾರ್ ಒಂದು ಕಡೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಬಲವಾಗಿ ತೀರಾ ಮುನ್ನೆಲೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಂಥವ್ರು. ಅನೇಕರಿಗೆ ಆಸೆ ಇರಬಹುದು, ಪಾಟೀಲ್ರಿಗೆ ಒಂಥರ ಆಸೆ ಇರಬಹುದು, ಇನ್ನೊಬ್ರಿಗೆ ಇನ್ನೊಂಥರ ಆಸೆ ಇರಬಹುದು. ಮೇಯ್ನಾಗಿ ನೇರ ಗುದ್ದಾಟಕ್ಕೆ ಇಳಿದಿದ್ದಂಥವ್ರು ಇವರಿಬ್ಬರೇ. ಒಂದು ಲಾಬಿ ಅಂತ ನಡೀತಾ ಇತ್ತು, ಅದರ ಬಗ್ಗೆ ಒಂದು ವೋಟಿಂಗ್ ಆಯಿತು. ಒಂದು ಗೋಲ್ಡನ್ ಬಾಕ್ಸಲ್ಲಿ ವೋಟ್ಗಳನ್ನು ಹಾಕಿಸ್ಕೊಂಡು ದೆಹಲಿ ಕೂಡ ಕೊಂಡೊಯ್ದರು. ಇದಾದ ಮೇಲೆ ಸಿದ್ದರಾಮಯ್ಯನವರು CM ಅಂತ ಅನೌನ್ಸ್ ಕೂಡ ಆಯಿತು. ಇದಾದ ಮೇಲೆ ಒಂದಷ್ಟು ಒಪ್ಪಂದಗಳಾಯ್ತಂತೆ. ಏನು ಒಪ್ಪಂದ ಅಂದರೆ ಅದು ಯಾರಿಗೂ ಗೊತ್ತಿಲ್ಲ. ಅದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಸುರ್ಜೇವಾಲಾ ಅವ್ರಿಗೂ ಬಹುಶಃ, ಸಿದ್ದರಾಮಯ್ಯನವ್ರಿಗೆ, ಆ ನಂತರದಲ್ಲಿ DK ಶಿವಕುಮಾರ್ ಅವ್ರಿಗೆ. ಇಷ್ಟು ಜನಕ್ಕೆ ಮಾತ್ರ ಗೊತ್ತಿರತಕ್ಕಂತಹ ರಹಸ್ಯ ಮಾತುಕತೆಯಂತೆ ಅಂತ ಮಾತಿತ್ತಲ್ಲ. ಈಗ ನೋಡಿದ್ರೆ 2025 ಸೆಪ್ಟೆಂಬರ್ಗಂತೆ ಅಧಿಕಾರ ಹಂಚಿಕೆ ಒಪ್ಪಂದ, ಅಲ್ಲಿವರೆಗೂ ಒಬ್ಬರದು ಕೊನೆಯಾಗತ್ತಂತೆ ಅಂತ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ, KC ವೇಣುಗೋಪಾಲ್ ಉಪಸ್ಥಿತಿಯಲ್ಲಿ ಈ ಮಾತುಕತೆ ನಡೆದಿರುವುದಂತೆ. ಮಾತುಕತೆ ಅಂತಿಮ ನಿರ್ಧಾರಕ್ಕೆ ಒಪ್ಪಿಗೆಯನ್ನು ರಾಜ್ಯ ಉಸ್ತುವಾರಿ ಕೊಟ್ಟಿದ್ದರಂತೆ. ಅವತ್ತು ಪವರ್ ಶೇರಿಂಗ್ ವೇಳೆ, ಅಧಿಕಾರ ಹಂಚಿಕೆ ವೇಳೆನೇ ಅರ್ಧದಷ್ಟು ಸಂಪುಟ ಪುನರಚನೆಗೆ ಅವಕಾಶ ಕೂಡ ಇರುತ್ತಂತೆ. ಅಂದರೆ ಯಾರು ಮಿನಿಸ್ಟರ್ಗಳಿರ್ತಾರೋ ಅವ್ರನ್ನ ಅರ್ಧ ಜನರನ್ನು ಅದರಿಂದ ತೆಗೆದು ಮತ್ತೆ ಆ ಜಾಗಕ್ಕೆ ಬೇರೆ ಒಂದು ಅರ್ಧ ಜನರನ್ನು ಹಾಕುವಂಥ ಒಂದು ವಿಚಾರ ಅದು. ಇದೇ ತಿಂಗಳ 13ನೇ ತಾರೀಕು ರಾಜ್ಯಕ್ಕೆ ಸುರ್ಜೇವಾಲಾ ಒಂದು ಕಡೆ ಎಂಟ್ರಿ ಕೊಡ್ತಾ ಇದ್ದಾರೆ. CLP ಸಭೆಯಲ್ಲಿಯೂ ಈ ವಿಚಾರ ಮತ್ತೆ ಪ್ರಸ್ತಾಪ ಆಗುವಂತಹ ಚಾನ್ಸಸ್ ದಟ್ಟವಾಗಿದೆ. ಡೀಟೇಲ್ಸ್ಗಳಿಗೆ ಇದೀಗ ರಾಕೇಶ್ ಇದ್ದಾರೆ. ರಾಕೇಶ್, ಒಂದು ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಈಗ ಸೆಪ್ಟೆಂಬರ್ ವೇಳೆಗೆ ಅಧಿಕಾರ ಹಂಚಿಕೆ ಅಂತೆ, ಸೆಪ್ಟೆಂಬರ್ ವೇಳೆಗೆ ಇವ್ರದ್ದು ಯಾರ್ದು ಒಬ್ರದ್ದು ಮುಗಿಯಿತಂತೆ ಮುಖ್ಯಮಂತ್ರಿ ಟರ್ಮು, ಸಿದ್ದರಾಮಯ್ಯ ಅವ್ರದ್ದು, ಆಮೇಲೆ DK ಶಿವಕುಮಾರ್ ಅಂತ ಇದೆಯಲ್ಲ. ಇಂಥ ವಿಚಾರಗಳು ಬಂದಾಗ ಸಹಜವಾಗಿ ಒಂದು ಕುತೂಹಲ ಕೆರಳುತ್ತೆ, ಹೌದಾ ಹೀಗಿರಬಹುದಾ ಅಂತೇಳಿ. ಬಟ್ ಈ ಒಪ್ಪಂದ ಗೊತ್ತಿರೋದು ಕೆಲವರ ನಡುವೆ. ಈ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆಯಲ್ಲ, ಇದು ಯಾಕೆ? DK ಶಿವಕುಮಾರ್ ಅವರು ಫಾರಿನ್ ಪ್ರವಾಸಕ್ಕೆ ಹೋಗಿದ್ದಾಗ ಅನೇಕ ಮಾತುಕತೆಗಳು ನಡೆದವು, ಡಿನ್ನರ್ ಮೀಟಿಂಗ್ಗಳಾಯಿತು. ಕೇಳಿದ್ರೆ ನಾವು ಬರೀ ಊಟಕ್ಕೆ ಸೇರಿದ್ವಿ, ಅಭಿವೃದ್ಧಿ ಬಗ್ಗೆ ಮಾತಾಡೋಕ್ಕೆ ಸೇರಿದ್ವಿ ಅಂತಾರೆ. ಬಟ್ ರಾಜಕಾರಣ ಬಲ್ಲಂತ ಯಾರು ಕೂಡ ಮಾತುಕತೆ ಅಷ್ಟಕ್ಕೆ ಸೀಮಿತವಾಗಿರುತ್ತೆ ಅಂತ ಒಪ್ಪಕ್ಕೆ ರೆಡಿ ಇರಲ್ಲ. ಸೊ ಇಲ್ಲೇನು ನಡೆದಿದೆ ಅಂತ? ರಮಾಕಾಂತ್, ತಾವು ಹೇಳಿದ ಹಾಗೆ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಆರಂಭವಾದಂಥ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ನ ಅಂದರೆ ಪವರ್ ಪಾಲಿಟಿಕ್ಸ್ ಏನಿತ್ತು ಅದರ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹುದೊಡ್ಡ ಚರ್ಚೆ ಆರಂಭವಾಗಿತ್ತು. DK ಶಿವಕುಮಾರ್ ಅವರ ಹೊಸ ಅಧ್ಯಾಯ ಆರಂಭ ಆಗುತ್ತೆ, ಸಿದ್ದರಾಮಯ್ಯನವರ ಅವಧಿ ಮುಕ್ತಾಯಗೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಬ್ಬರೂ ಕೂಡ ತಮ್ಮ ತಮ್ಮ ಪಾಲಿನ ರಾಜಕೀಯ ದಾಳವನ್ನು ಉರುಳಿಸುವಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಳ್ತಿದ್ದಾರೆ. ನಮ್ಮ ಪರ ಅಂದರೆ ಹೈಕಮಾಂಡ್ ಮನವೊಲಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಪ್ರತಿರೋಧ ತಂತ್ರವನ್ನು ಮಾಡೋದಾದರೆ ಹೇಗಿರಬೇಕು, ಅಥವಾ ಅವಕಾಶವನ್ನು ಪಡೆಯುವುದಕ್ಕೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕು, ಅಂತಹ ಪ್ಲಾನಿಂಗನ್ನು ರೂಪಿಸುವುದಕ್ಕೋಸ್ಕರ ಈ ರೀತಿ ಸಭೆಯನ್ನು ಮಾಡ್ತಾರೆ ಅನ್ನುವಂಥ ಮಾತಿತ್ತು. ಈ ಮಾತಿನ ನಡುವೆಯೇ ಅಧಿಕಾರದಿಂದ ದೂರ ಸರಿಯುವವರು ಮತ್ತು ಅಧಿಕಾರ ಪಡೆಯಲು ಬೇಕಾಗಿರುವವರು ತಮಗೆ ಬೇಕಾದಂತಹ ಸನ್ನಿವೇಶ ಸೃಷ್ಟಿ ಮಾಡುವುದರ ಭಾಗವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಹರಿಬಿಟ್ಟಿದ್ದಾರೆ. ಹೀಗೆ ಅದೇ ವಿಚಾರದ ಭಾಗವಾಗಿ ಈಗ ನಮಗೆ ಸಿಕ್ಕಿರುವಂಥ ಮಾಹಿತಿ ಹಾಗೆ ಬಹುತೇಕ ದೃಢ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳಿರುವುದು ಪವರ್ ಶೇರಿಂಗ್ ವಿಚಾರವನ್ನು ಈ ವರ್ಷದ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಮಾಡಿಕೊಳ್ಳುವುದಕ್ಕೆ ಅಂದಿನ ಸಭೆಯಲ್ಲಿ ಚರ್ಚೆ ಮಾಡಿಕೊಳ್ಳಲಾಗಿತ್ತು ಅನ್ನುವಂಥದ್ದು. ಸೊ ಹಾಗೇನಾದರೂ ಆದಲ್ಲಿ 2.5 ವರ್ಷದ ಅವಧಿಯ ಅಂದರೆ 2 ವರ್ಷ ನಂತರದಲ್ಲಿ 2.5 ವರ್ಷದ ನಡುವಿನಲ್ಲಿ ಈ ಒಂದು ಪವರ್ ಶೇರಿಂಗನ್ನು ಬದಲಾವಣೆ ಮಾಡುವಂಥ ಮಾತುಕತೆ ಏನಿತ್ತು ಅದು ನಿಜ ಅನ್ನೋದು ಈಗ ಬಹುತೇಕ ಪಕ್ಕ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರುಗಳು ಕೂಡ ಈ ವಿಚಾರದಲ್ಲಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ರು. ಸೊ ಈಗ ಇದರ ಮುಂದುವರಿದ ಭಾಗವಾಗಿ ಯಾರಿಗೆ ಯಾವಾಗ ಅಧಿಕಾರ ಹಂಚಿಕೆ ಆಗಬೇಕಿತ್ತು, ಏನೇನು ಬೇಡಿಕೆಗಳನ್ನು ಇಟ್ಟುಕೊಂಡಿದ್ರು, ಅದನ್ನು ಯಾವಾಗ ಈಡೇರಿಸಿಕೊಳ್ಬೇಕು ಅನ್ನೋದನ್ನು ಕೂಡ ಮಾತುಕತೆಯನ್ನು ಮಾಡ್ಕೊಂಡಿದ್ರು. ಅವೆಲ್ಲವೂ ಕೂಡ ಈಗ ಅಧಿಕಾರದ ಹಂಚಿಕೆಯ ಮತ್ತೊಂದು ಸುತ್ತಿನ ಮಾತುಕತೆ ಆರಂಭವಾಗುವಂಥ ಬೆನ್ನಲ್ಲಿ ಎಲ್ಲವೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಆ ವಿಚಾರವಾಗಿ ಚರ್ಚೆ ಕೂಡ ನಡೀತಾ ಇದೆ. ತಾವು ಹೇಳಿದ ಹಾಗೆ ಈ ವಿಚಾರ ಕೇವಲ 4 ಮಂದಿಗಷ್ಟೇ ಸೀಮಿತವಾಗಿತ್ತು. ಒಂದು ಕಡೆ ವಿಪಕ್ಷಗಳು ಉಲ್ಲೇಖಿಸುವಂತೆ DK ಶಿವಕುಮಾರ್ ಅವರು ಒಂದು ಸಂದರ್ಭದಲ್ಲಿ ಅಧಿಕಾರವನ್ನು ಪಡೆಯುವಂಥ ಸನ್ನಿವೇಶ ಏನಾದರೂ ಎದುರಾದಾಗ, ಕೆಲವೊಂದು ವೇಳೆ ಬಂದಾಗ ಒದ್ದಾದರೂ ಅಧಿಕಾರವನ್ನು
ಕಿತ್ತುಕೊಳ್ಳುವುದು ಅಥವಾ ಪಡೆದುಕೊಳ್ಳುವುದನ್ನು ಮಾಡಬೇಕು ಅನ್ನುವಂಥ ಒಂದು ಪದವನ್ನು ಉಲ್ಲೇಖ ಮಾಡಿದರು. ಅದನ್ನು ಮುನ್ನೆಲೆಗೆ ತಂದುಕೊಂಡು ಈಗ ವಿಪಕ್ಷಗಳು ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದೆ. ಹಾಗೆ ಆಡಳಿತ ಪಕ್ಷದಲ್ಲಿ ಅವರ ಬಣದ ಸದಸ್ಯರುಗಳು ಇದಕ್ಕೆ ಪೂರಕವಾದಂಥ ಸನ್ನಿವೇಶ ಸೃಷ್ಟಿಯ ವಿಚಾರಗಳನ್ನು ಕೂಡ ಚರ್ಚೆಗೆ ತರ್ತಿದ್ದಾರೆ. ಬದಲಾದ ಸನ್ನಿವೇಶದಲ್ಲಿ ಅಧಿಕಾರ ಶೇರಿಂಗ್ ಮಾಡುವುದೇ ಆದಲ್ಲಿ ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಥವಾ ಅದಕ್ಕೆ ಹೈಕಮಾಂಡ್ ನಾಯಕರು ಒಪ್ಪದಿದ್ದಾಗ ಏನು ಕ್ರಮವನ್ನು ನಾವು ನೋಡಿಕೊಳ್ಬೇಕು ಅನ್ನೋದರ ಬಗ್ಗೆ ಕೂಡ ಮಾತುಕತೆ ನಡೀತಾ ಇದೆ. ಸಿದ್ದರಾಮಯ್ಯ ಬಣದಲ್ಲೂ ಪ್ರತಿತಂತ್ರವಾಗಿ ಡಿನ್ನರ್ ಮೀಟಿಂಗ್ಗಳನ್ನ ಆಯೋಜನೆ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾತುಗಳಿತ್ತು. ಅವೆಲ್ಲವನ್ನು ಕೂಡ ಈಗ ಕ್ರೋಢೀಕರಿಸಿ ಸಮೀಕರಿಸಿ ಮಾತುಕತೆ ಮಾಡುವಂತಹ ಸನ್ನಿವೇಶ ಕೂಡ ನಡೀತಾ ಇದೆ. ಇದರ ಬೆನ್ನಲ್ಲೇ ಸೋಮವಾರದಂದು ಕರೆದಿರುವಂತಹ CLP ಸಭೆ ಈ ವಿಚಾರಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಕೊಡ್ತಾ ಇದೆ. ಆದರೆ ಸರ್ಕಾರಿ ಮೂಲಗಳ ಪ್ರಕಾರ ಇವೆಲ್ಲವೂ ಕೂಡ ಸರ್ಕಾರದ ಮಟ್ಟಿನ ಮಾತುಕತೆಯನ್ನು ಚರ್ಚೆ ಮಾಡುವುದು, ಆಡಳಿತ ಮತ್ತು ಅಲ್ಲಿನ ಅಧಿಕಾರದ ಅಭಿವೃದ್ಧಿ ವಿಚಾರಗಳ ಕುರಿತು ಚರ್ಚೆ ಮಾಡೋದು ಅನ್ನುವಂತಿದೆ. ಅದರ ಹೊರತಾಗಿ ರಾಜ್ಯ ಉಸ್ತುವಾರಿ ನಾಯಕರು ರಾಜ್ಯಕ್ಕೆ ಬರ್ತಿರೋ ಸಂದರ್ಭದಲ್ಲಿ ಈ ಡಿನ್ನರ್ ಪಾಲಿಟಿಕ್ಸ್ ವಿಚಾರವನ್ನು ಮುನ್ನೆಲೆಗೆ ತರದ ರೀತಿಯಲ್ಲಿ ಪಕ್ಷಕ್ಕೆ ಎಲ್ಲೂ ಕೂಡ ಡ್ಯಾಮೇಜ್ ಆಗದ ರೀತಿಯಲ್ಲಿ ನೋಡಿಕೊಂಡು ಒಟ್ಟಾರೆ ಪ್ರಕ್ರಿಯೆಯನ್ನು ಎಲ್ಲೋ ಒಂದು ಕಡೆ ಸೈಡ್ಲೈನ್ ಮಾಡುವ ಮುಖಾಂತರದಲ್ಲಿ ಈಗ ಅದನ್ನು ಮೇನ್ ಸ್ಟ್ರೀಮ್ನಿಂದ ದೂರ ತರಿಸುವ ಪ್ರಯತ್ನದ ಭಾಗವಾಗಿ ಬರ್ತಿದ್ದಾರೆ. ನಾಯಕರ ಮಟ್ಟದಲ್ಲಾಗಿರುವ ಮಾತುಕತೆಯನ್ನು ಅಲ್ಲೇ ಕೂಡ ಮಾತುಕತೆ ಮಾಡಿ ಅಂತಿಮಗೊಳಿಸ್ಕೊಳ್ಬೇಕು. ದೆಹಲಿಯಲ್ಲಿ ಮಾತುಕತೆಯನ್ನು ರಾಜ್ಯದ ಮಟ್ಟದಲ್ಲಿ ತಂದು ಅದನ್ನು ಗೊಂದಲ ಎಬ್ಬಿಸುವುದು ಬೇಡ. ಪಕ್ಷದ ಈಗಿನ ಸ್ಥಿತಿಗೆ ಡ್ಯಾಮೇಜ್ ಮಾಡಬಾರದು ಅನ್ನೋದನ್ನು ತಡೆಯೋದಕ್ಕೋಸ್ಕರ ಸಭೆಯಲ್ಲಿ ಅವರು ಕೂಡ ಭಾಗಿಯಾಗಿ ಈ ಮಾತುಕತೆಯನ್ನು ಮಾಡಲಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಸೊ ಒಟ್ಟಿನಲ್ಲಿ ಅಂತೆಕಂತೆಗಳ ನಡುವಲ್ಲಿರುವಂತಹ ಈ ಮಾಹಿತಿಯನ್ನು ಪೂರ್ಣಗೊಳಿಸುವಂತಹ ಅಥವಾ ಅದು ಸಂಬಂಧಪಟ್ಟವಾಗಿ ಹೌದು ಇಲ್ಲ ಅನ್ನುವಂಥ ಎರಡು ಜವಾಬ್ದಾರಿಗಳು ಕೂಡ KPCC ಅಧ್ಯಕ್ಷರು ಮತ್ತು CM ಸಿದ್ದರಾಮಯ್ಯನವರ ಹೆಗಲಿಗೇರಿದೆ. ಅವರು ಕೊಡುವಂತಹ ಪ್ರತಿ ಸ್ಟೇಟ್ಮೆಂಟ್ಗಳಲ್ಲೂ ಈ ವಿಚಾರದ ಪ್ರಸ್ತಾಪಗಳು ಗೊತ್ತಾಗಲಿದೆ. ರಮಾಕಾಂತ್, ಥ್ಯಾಂಕ್ ಯು ರಾಕೇಶ್.